ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಗೌರಿ ಕಿಚನ್. ಇವತ್ತು ನಾನು ನೀರು ಶೋಣ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಅಥವಾ ಚೈನೀಸ್ ಬ್ಲಾಸಮ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಚೈನೀಸ್ ಬ್ಲಾಸಮ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ರಿಗೂ ಇಷ್ಟ ಆಗೋ ಗಿಡ ಇದು. ಪ್ರತಿ ಯಾವ ಟೈಮಲ್ಲಾದರೂ ತುಂಬ ಹೂ ಬಿಡುತ್ತೆ. ನಾವು ಕೇರ್ ಮಾಡಿದಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಅದು. ಮತ್ತು ಇದಕ್ಕೆ ಬೇಗ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಬೆಳಿಗ್ಗೆ ಚೆನ್ನಾಗಿದ್ದ ಗಿಡ ಸಂಜೆ ಹೊತ್ತಿಗೆ ಬಾಡಿ ಹೋದಾಗಿರುತ್ತೆ, ಕೆಲವೊಮ್ಮೆ ಹಾಗೆಲ್ಲ ಆಗಿರುತ್ತೆ, ಗೊತ್ತಿರುತ್ತೆ ಎಲ್ರಿಗೂ. ಆದರೂ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಥರ ನಾವು ಯಾವುದೇ ಇದು ಫಂಗಲ್ ಅಟ್ಯಾಕ್ ಆಗದೆ ಇರೋ ಥರ ಸ್ವಲ್ಪ ಕೇರ್ ಮಾಡಬೇಕು ಅಂತೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಈ ಥರ ಸಪೋರ್ಟ್ ಮಾಡಿದರೆ ನನಗೆ ಬೇರೆ ಮುಂದಿನ ಎಲ್ಲ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನೀಗ ನೀರ್ಶೋಣ ಗಿಡಗಳಿಗೆ ಬೆಸ್ಟ್ ಪೆಸ್ಟಿಸೈಡ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದು ಫಂಗಲ್ ಇನ್ಫೆಕ್ಷನ್ ಎಲ್ಲ ಬೇಗ ಅಟ್ಯಾಕ್ ಆಗೋದಿಲ್ಲ. ನೀರ್ಶೋಣ ಗಿಡಗಳಲ್ಲಿ ಬೇಗ ಬರುವಂಥ ಕಾಯಿಲೆ ಅಂದರೆ ಎಲೆ ಎಲ್ಲ ಈ ಥರ ಆಗಿ ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ, ಆದರೆ ಎಲೆ ಈ ಥರ ಆಗಿ ಹಿಂದ್ಗಡೆ ಎಲ್ಲ ಬಿಳಿ ಭಾಗ ಕಾಣಿಸುತ್ತೆ. ಈ ಥರ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಾಣಿಸುತ್ತೆ. ಈ ಥರ ಎಲ್ಲ ಆಗಬಾರ್ದು, ಗಿಡ ಚೆನ್ನಾಗಿ ನಾರ್ಮಲ್ ಆಗಿ ಖುಷಿಯಾಗಿ ಬರಬೇಕು ಅಂತೇಳಿ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಹೂ ತುಂಬ ಬಿಡುತ್ತೆ, ಆದ್ರೂ ಈ ಥರ ಎಲ್ಲ ವೈಟ್ ಆಗಿ ಬರುತ್ತೆ. ಇದು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋ ಥರ ಫಂಗಸ್ ಇದು ಬ್ಯಾಕ್ಟೀರಿಯಾಗಳಿರುತ್ತೆ, ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿ ಯಾವ ಥರ ಎಲ್ಲ ಈ ಥರ ಎಲ್ಲ ಇದಾಗುತ್ತೆ ಅಂತ. ಈ ಥರ ಎಲ್ಲ ಆಗಬಾರ್ದು ಅಂತೇಳಿ ನಾನಿವತ್ತು ಈ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದಕ್ಕೆ ಒಂದು ಅಲೋವೆರಾ ತಗೊಂಡಿದ್ದೀನಿ ದೊಡ್ಡದು, ಮತ್ತು ಒಂದು ಇಷ್ಟು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಅರಿಶಿನ ತಗೊಂಡಿದ್ದೀನಿ, ಹಸಿ ಅರಿಶಿನ ಇಲ್ಲ ಅಂತ ಹೇಳೋರು ಅರಿಶಿಣದ ಹುಡಿ ಯೂಸ್ ಮಾಡ್ಬೋದು. ಅರಿಶಿಣದ ಹುಡಿ ಹಾಕೋರಾದರೆ ನೀರಿಗೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನಿದು ಹಸಿ ಅರಿಶಿನ ತಗೊಂಡಿರೋದ್ರಿಂದ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಲೋವೆರಾನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಲೋವೆರಾನ ನಾವು ತಗೊಳ್ಳುವಾಗ ಯಾವಾಗಲೂ ಈ ತುದಿ ಭಾಗ ಇದೆಯಲ್ಲ, ಇದನ್ನು ಹಾಕ್ಕೊಳ್ಬಾರ್ದು. ನಾವು ಫೇಸ್ ಪ್ಯಾಕ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಯಾವುದಕ್ಕೂ ಹಾಕುವಾಗಲೂ ಈ ಯೆಲ್ಲೋ ಕಲರ್ ಜೆಲ್ ಟೈಪ್ ಇರುತ್ತೆ, ಈ ಥರ ಈ ಜೆಲ್ ಬರೋದು ಅದು ಅಷ್ಟು ಒಳ್ಳೆಯದಲ್ಲ. ಇದನ್ನು ಹಾಕ್ಕೊಳ್ಬೇಡಿ. ಇದನ್ನು ಇಷ್ಟು ತುದಿ ಭಾಗ ಕಟ್ ಮಾಡಿ ಮತ್ತೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನಾನೀಗ ಒಂದು ಅಲೋವೆರಾನ ದೊಡ್ಡ ಅಲೋವೆರಾನ ಕಟ್ ಮಾಡಿ ತಗೊಂಡಿದ್ದೀನಿ, ಮತ್ತು ಅರಿಶಿನೂ ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೀನಿ, ಯಾಕಂದರೆ ಮಿಕ್ಸಿಗೆ ಹಾಕುವಾಗ ಬೇಗ ಇದು ಸಣ್ಣ ಆಗಲಿ ಅಂತೇಳಿ. ಈ ಅರಿಶಿನ ಮತ್ತು ಅಲೋವೆರಾನ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಇಷ್ಟು ಪೇಸ್ಟ್ ಮಾಡ್ಕೊಂಡಾದ ನಂತರ ಇದಕ್ಕೆ 2 ಲೀಟರ್ನಷ್ಟು ನೀರು ಸೇರಿಸ್ಕೊಳ್ಬೇಕು. ಯಾಕಂದರೆ ಇದು ಜೆಲ್ ಟೈಪ್ ಇರೋದ್ರಿಂದ ನಾವು ನೀರು ಸೇರಿಸ್ಕೊಳ್ಬೇಕು ಇದಕ್ಕೆ. ನೀವು ಹಾಗೆ ಡೈರೆಕ್ಟಾಗಿ ಪಾಟಿಗೆ ಹಾಕ್ತೀನಿ ಅಂತ ಹೇಳಿದರೆ ಇದು ಸ್ಟ್ರೈನರಲ್ಲಿ ಇದು ಮಾಡ್ಕೊಳ್ಬೇಕು ಅಂತಿಲ್ಲ, ಶೋಧಿಸ್ಕೊಳ್ಬೇಕು ಅಂತಿಲ್ಲ. ನೀವು ಸ್ಪ್ರೇ ಮಾಡ್ತೀನಿ ಅನ್ನೋದಾದರೆ ನೀವು ಶೋಧಿಸ್ಕೊಳ್ಬೇಕು, ಯಾಕಂದರೆ ತರಿ ಇರುತ್ತೆ, ಸ್ಪ್ರೇ ಬಾಟ್ಲ್ ಹಾಳಾಗುತ್ತೆ. ನಾನೀಗ ಇದೇ ಜಾರಿಗೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. 2 ಲೀಟರ್ಷ್ಟು ನೀರು ತೆಗೆದಿಟ್ಕೊಂಡಿದ್ದೀನಿ ನಾನು. ಈ ಥರ ನೀರು ಮಿಕ್ಸ್ ಮಾಡಿ ಇದನ್ನು ಇದು ಮಾಡ್ಕೊಳ್ಬೇಕು, ಶೋಧಿಸ್ಕೊಳ್ಬೇಕು. ಸ್ವಲ್ಪ ಟೈಮ್ ಆಗುತ್ತೆ, ಒಂದು 10 ನಿಮಿಷ ಬಿಟ್ಟರೆ ಅದೆಲ್ಲ ಇದಾಗುತ್ತೆ. ನೋಡಿ, ಇದು ಮಾಡ್ಕೊಳ್ಬೇಕು, ಶೋಧಿಸ್ಕೊಳ್ಬೇಕು. ಈಗ ನೋಡಿ, ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ. 2 ಲೀಟರ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲಿ ನಿಮಗೆ ಹಸಿ ಅರಿಶಿನ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹುಡಿ ಹಾಕ್ಕೊಳ್ಬೋದು, ಅರಿಶಿಣದ ಹುಡಿ. ಈಗ ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಈ ರೀತಿ ಗಿಡಗಳಿಗೆ ಸ್ವಲ್ಪನೇ ಬುಡಕ್ಕೆ ಹಾಕ್ಕೊಳ್ತಾ ಬರಬೇಕು. ಒಂದೊಂದು ಗ್ಲಾಸನ್ನಷ್ಟು ಹಾಕಿದರೆ ಸಾಕು, ಚಿಕ್ಕ ಗ್ಲಾಸಿನಲ್ಲಿ. ಈ ರೀತಿ ಸ್ವಲ್ಪನೇ ಹಾಕ್ಕೊಳ್ತಾ ಬರಬೇಕು. ಇದನ್ನು ವಾರಕ್ಕೊಮ್ಮೆ ಆದರೂ ಮಾಡ್ತಾಯಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಹೂವಿನ ಗಿಡಗಳು. ಅದರಲ್ಲೂ ಎಲ್ಲ ಗಿಡಗಳಿಗೂ ಹಾಕ್ಬೋದು, ಆದರೆ ಚೈನೀಸ್ ಬ್ಲಾಸಮ್ಗೆ ತುಂಬ ಸಹಾಯ ಆಗುತ್ತೆ. ಬೇಗ ಅಷ್ಟು ಸುಲಭವಾಗಿ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ.
ನಾನು ಈಗ ಇದನ್ನು ಈಗಾಗಿ ಟ್ರೈ ಮಾಡಿದ್ರಿಂದ ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ. ನಾನೀಗ ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವೀಗ ಫರ್ಟಿಲೈಸರ್ನ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಪ್ರೇ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಪ್ರೇ ನಾವು ಬರೀ ಮೇಲ್ಗಡೆ ಭಾಗದಲ್ಲಿ ಮಾತ್ರ ಮಾಡಬಾರ್ದು. ನಾವು ಈ ರೀತಿ ಅದರ ಬುಡ ಈ ಥರ ಎಲ್ಲ ಈ ಥರ ಮಾಡಿಕೊಂಡು ನಾವು ಸ್ಪ್ರೇ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಈ ರೀತಿ ಎಲ್ಲ ಗಿಡಗಳಿಗೂ ವಾರಕ್ಕೊಮ್ಮೆ ನೀವು ನನ್ನ ಕೇಳೋದಾದರೆ ನೀವು ಸ್ಪ್ರೇ ಮಾಡೋದೇ ತುಂಬ ಒಳ್ಳೆಯದು. ಲಿಕ್ವಿಡ್ ಫರ್ಟಿಲೈಸರ್ ಹಾಗೆ ಹಾಕೋದಕ್ಕಿಂತ ಈ ಥರ ಸ್ಪ್ರೇ ಮಾಡೋದ್ರಿಂದ ಎಲೆಗಳಿಗೂ ಅಷ್ಟು ಬೇಗ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ. ಈ ರೀತಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಬಂದಿದೆ. ವಾರಕ್ಕೆ 1 ಸಲ ಅಥವಾ 2 ಸಲನಾದರೂ ಮಾಡ್ಬೋದು. ಇದರಿಂದ ಏನು ತೊಂದರೆ ಏನಾಗೋದಿಲ್ಲ. ಈ ರೀತಿ ನೀವು ಕೇರ್ ಮಾಡ್ತಾ ಬಂದರೆ ಇದು ನೀರ್ಶೋಣೆ ಗಿಡಗಳಲ್ಲಿ ತುಂಬ ಹೂ ಬಿಡುತ್ತೆ. ಆಗ ನಿಮಗೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.